ಡಿಯರ್ ಸ್ಟೂಡೆಂಟ್ಸ್, ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಒಂದು ಕ್ವಾಡ್ರಾಟಿಕ್ ಇಕ್ವೇಷನನ್ನು ಕೊಟ್ಟಿರ್ತಾರೆ, ಅದನ್ನು ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡಲ್ಲಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡ್ ಅಂತಂದರೆ ಅರ್ಥ, ನಾವು ಒಂದು ಕ್ವಾಡ್ರಾಟಿಕ್ ಇಕ್ವೇಷನನ್ನು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಥವಾ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಈ ಫಾರ್ಮಲ್ಲಿ ಬರ್ಕೋತೀವಿ. ಸೊ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ದ ಫುಲ್ ಫಾರ್ಮ್ ನಿಮಗೆ ಗೊತ್ತಿರುತ್ತೆ, ಎಕ್ಸ್ಪ್ಯಾನ್ಷನ್ ಗೊತ್ತಿರುತ್ತೆ, ದಟ್ ಈಸ್ a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಸೊ ಸಿಮಿಲರ್ಲಿ a ಮೈನಸ್ ಬಿ ಹೋಲ್ ಸ್ಕ್ವೇರ್, ಸೊ a ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಸೊ ಈಗ ನಾವು ಇದನ್ನು ಆ ಫಾರ್ಮಲ್ಲಿ ಬರ್ಕೊಳ್ಳೋಣ. ಸೊ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎಕ್ಸ್ಪ್ಯಾನ್ಷನ್ ಏನಿದೆ, ದಟ್ ಈಸ್ a ಸ್ಕ್ವೇರ್. ಅಂದರೆ ಇಲ್ಲಿ ಸಪೋಸ್ ನಾವು ಎಕ್ಸನ್ನು ಇದಿಷ್ಟು ವ್ಯಾಲ್ಯೂನ ಎ ಅಂತ ತೊಗೊಂಡ್ರೆ ಅದಕ್ಕೆ ಮಲ್ಟಿಪ್ಲಿಕೇಶನ್ ವ್ಯಾಲ್ಯೂ ಏನು ಇರಬಾರ್ದು, ಹೌದಾ? ಸೊ ಅದಕ್ಕೋಸ್ಕರ ನಾವು ಇದನ್ನೇನು ಮಾಡ್ತೀವಿ, ಇಲ್ಲಿ ಯಾವುದೇ ಕೋಎಫಿಷಿಯಂಟ್ ಇರದೇ ಇರೋ ಹಾಗೆ ಬರ್ಕೋತೀವಿ. ಅಂದರೆ ಈ ಕೋಎಫಿಷಿಯಂಟ್ ಹೋಗಬೇಕು ಅಂದರೆ ಏನು ಮಾಡಬೇಕು, ಪೂರ್ತಿ ಇಕ್ವೇಷನನ್ನು 2 ಇಂದ ಡಿವೈಡ್ ಮಾಡಬೇಕು. ಸೊ ಪೂರ್ತಿ ಇಕ್ವೇಷನನ್ನು 2 ಇಂದ ಡಿವೈಡ್ ಮಾಡೋಣ. ಓಕೆ, ಸೊ ದಿಸ್ ಈಸ್ ದ ಫಾರ್ಮ್. ಈಗ ಕ್ಯಾನ್ಸಲ್ ಔಟ್ ಆಗುತ್ತೆ, ಏನು ಉಳಿಯುತ್ತೆ, ಎಕ್ಸ್ ಸ್ಕ್ವಯರ್ ಪ್ಲಸ್ 5/2x ಮೈನಸ್ 3/2ನ ಇಕ್ವೇಷನ್ ಅದರ್ ಸೈಡಿಗೆ ಕಳಿಸ್ಬಿಡೋಣ, ಪ್ಲಸ್ 3/2 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಈಗ a ಸ್ಕ್ವೇರ್ ನಮಗೆ ಸಿಕ್ತು. ಸೊ ಫಾರ್ಮುಲಾ ಏನಿದೆ, a ಸ್ಕ್ವೇರ್ ಪ್ಲಸ್ 2ab ಫಾರ್ಮಿಗೆ ಬರಬೇಕು. ಸೊ 2ab ಫಾರ್ಮಿಗೆ ಬರಬೇಕು ಅಂತಂದರೆ ಇಲ್ಲಿ 2 ಇರುತ್ತೆ, a ಆಲ್ರೆಡಿ ಇದೆ, ದಟ್ ಈಸ್ ಎಕ್ಸ್, ಹೌದಾ? ಸೊ ನಮಗೆ ಬಿ ವ್ಯಾಲ್ಯೂ ಬೇಕು. ಇಲ್ಲಿ ಬಿ ವ್ಯಾಲ್ಯೂ ಏನು ಬರೆದ್ರೆ ನಮಗೆ ಇಲ್ಲಿ ರಿಪ್ಲೇಸ್ ಆಗುತ್ತೆ. ಸೊ 2ab. ಸೊ ವೆನ್ ಯು ಮಲ್ಟಿಪ್ಲೈ ದಿಸ್ ಬೈ 2, ಸೊ ನ್ಯೂಮರೇಟರ್ ಅಷ್ಟೇ ಮಲ್ಟಿಪ್ಲೈ ಮಾಡಬಾರ್ದು, ಡಿನಾಮಿನೇಟರ್ ಕೂಡ ಮಲ್ಟಿಪ್ಲೈ ಮಾಡಬೇಕು, ಆವಾಗ ಮಾತ್ರ ಇಕ್ವೇಷನ್ ಬ್ಯಾಲೆನ್ಸ್ ಆಗುತ್ತೆ. ಸೊ 2/2 ಇಂಟು 5/2 ಈಕ್ವಲ್ಸ್ ಟು 3/2. ಇಲ್ಲಿ ನೀವು ನೆನ್ಪಿಟ್ಕೋಬೇಕು, ಇಕ್ವೇಷನ್ ಒಂದು ಸೈಡ್ಗೆ ಮಾತ್ರ ನೀವು 2/2 ಇಂದ ಮಲ್ಟಿಪ್ಲೈ ಮಾಡಬೇಕು, ಅದರ್ ಸೈಡಲ್ಲಿ ಮಲ್ಟಿಪ್ಲೈ ಮಾಡಬಾರ್ದು. ಓಕೆ, ದಿಸ್ ಇಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ, ವಿ ಡೋಂಟ್ ನೀಡ್ ದಟ್. ಅದರ್ ಸೈಡಲ್ಲಿ ಸ್ಕ್ವೇರ್ ಇನ್ಕ್ಲೂಡ್ ಆಗಿರುವಂಥ ಪಾರ್ಟನ್ನು ಮಾತ್ರ ನಾವು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಬರೀಬೇಕು. ಓಕೆ, ಸೊ ಈಗ ಎಕ್ಸ್ ಸ್ಕ್ವಯರ್. ನೆಕ್ಸ್ಟ್ ಸ್ಟೆಪ್ಪು ಸ್ವಲ್ಪ ಇಂಪಾರ್ಟೆಂಟು. ಇಲ್ಲಿ ಮತ್ತೆ ನೀವು 2ನ ಕ್ಯಾನ್ಸಲೇಷನ್ ನೋಟ್ ಮಾಡಿಬಿಡ್ಬಾರ್ದು, ಯಾಕಂದರೆ ಅದು 2ab ಫಾರ್ಮಲ್ಲಿ ಬರಬೇಕು, ಕಾಣಬೇಕು. ಅದು a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಫಾರ್ಮಲ್ಲಿ ಕಾಣಬೇಕು, ಆ ಥರ ಬರೀಬೇಕು. ಸೊ ಅಂದರೆ ಏನಾಗುತ್ತೆ, ಈ 2ನ ಹಾಗೆ ಉಳಿಸ್ಕೊಂಡ್ಬಿಡೋಣ. 2 ನ್ಯೂಮರೇಟರ್ನಲ್ಲಿ ಏನಿರುತ್ತೆ, 5 ಇರುತ್ತೆ, ಡಿನಾಮಿನೇಟರ್ನಲ್ಲಿ 4ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಸೊ 5/4 ಇಂಟು ಎಕ್ಸ್ ಈಸ್ ಈಕ್ವಲ್ ಟು 3/2. ಸೊ ಇಲ್ಲಿಗೆ ನಮಗೆ ಸ್ಕ್ವಯರ್ ಫಾರ್ಮುಲಾ ಸಿಕ್ತು. a ಸ್ಕ್ವೇರ್ ಪ್ಲಸ್ 2ab ಇದೆ, ಬಟ್ ಇದು ಕಂಪ್ಲೀಟ್ ಸ್ಕ್ವೇರ್ ಅಲ್ಲ. ಬ್ಯಾಲೆನ್ಸ್ ಆಗಬೇಕು ಅಂದರೆ ನಾವೇನು ಮಾಡಬೇಕು, ಒನ್ಸ್ ಅಗೇನ್ ವಿ ಹ್ಯಾವ್ ಟು ಸಬ್ಟ್ರ್ಯಾಕ್ಟ್ ಇಟ್, ಹೌದಾ? ಏನನ್ನು ಆ್ಯಡ್ ಮಾಡ್ತೀವೋ ಅದೇ ವ್ಯಾಲ್ಯೂನ ಸಬ್ಟ್ರ್ಯಾಕ್ಟ್ ಮಾಡಿದರೆ, ಕ್ಯಾನ್ಸಲ್ ಔಟ್ ಮಾಡಿದರೆ ನಮಗೆ ಮೇಲಿನ ಇಕ್ವೇಷನ್ನೇ ಸಿಗುತ್ತೆ. ಸೊ ದಿಸ್ ಈಸ್ ಈಕ್ವಲ್ಸ್ ಟು 3/2. ಈಗ ನಮಗೆ ಇವಾಗ ನಿಮಗೇನು ಕಾಣಿಸ್ತಾ ಇದೆ, ಇಲ್ಲಿ ಒಂದು ಕಂಪ್ಲೀಟ್ a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಫಾರ್ಮಲ್ಲಿ ಸಿಗ್ತಾ ಇದೆ. ಇನ್ನು ಎಕ್ಸ್ಟ್ರಾ ಏನು ಉಳಿದಿದೆಯಲ್ಲ ಅದನ್ನು ಇಕ್ವೇಷನ್ ಅದರ್ ಸೈಡಿಗೆ ಕಳಿಸ್ಬಿಡೋಣ. ಓಕೆ, ಸೊ ಈಗ ಇಲ್ಲಿ ಏನಾಗುತ್ತೆ, ಎಕ್ಸ್ ಸ್ಕ್ವಯರ್ ಪ್ಲಸ್ 2 ಇಂಟು 5/4x ಪ್ಲಸ್ 5/4 ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು 3/2 ಪ್ಲಸ್ 5/4 ಹೋಲ್ ಸ್ಕ್ವೇರ್, ಹೌದಾ? ಮೈನಸ್ 5/4 ಸ್ಕ್ವೇರ್ ಇದೆ, ಅದನ್ನು ಇಕ್ವೇಷನ್ ಅದರ್ ಸೈಡಿಗೆ ಕಳಿಸ್ತೀರಾ, ಪ್ಲಸ್ 5/4 ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಈಗಿದು a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್, ಅಂದರೆ ಫಾರ್ಮುಲಾ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು 3/2, ಇಲ್ಲಿ ಸ್ಕ್ವೇರ್ 5 ಸ್ಕ್ವೇರ್ ಅಂದರೆ 25, 4 ಸ್ಕ್ವೇರ್ ಅಂದರೆ 16. ಸೊ ನೆಕ್ಸ್ಟ್ 5 ಪ್ಲಸ್ 4 ಹೋಲ್ ಸ್ಕ್ವೇರ್ ಹಾಗೆ ಬರ್ಕೊಳ್ಳಿ. ಇಕ್ವೇಷನ್ ಅದರ್ ಸೈಡ್ ಇರೋದನ್ನು ಸ್ವಲ್ಪ ಸಾಲ್ವ್ ಮಾಡೋಣ. ಸೊ ಈಗ ಎಲ್ ಸಿ ಎಮ್ ಏನಾಗುತ್ತೆ, 2 and 16ಗೆ ಎಲ್ ಸಿ ಎಮ್ 16 ಆಗುತ್ತೆ. ಸೊ 3/2 ಇಂಟು ಎಲ್ ಸಿ ಎಮ್ 16, ದಟ್ ಈಸ್ 2 1 2 8. ಸೊ ಮಲ್ಟಿಪ್ಲೈಡ್ ವಿತ್ 8 ಆಗುತ್ತೆ, ಇಲ್ಲಿ ಮಲ್ಟಿಪ್ಲೈಡ್ ವಿತ್ 1 ಆಗುತ್ತೆ. ಸೊ ದಿಸ್ ವಿಲ್ ಬಿ 24 ಪ್ಲಸ್ 25 ಆಗುತ್ತೆ ನ್ಯೂಮರೇಟರ್ನಲ್ಲಿ. ಸೊ ಆನ್ ದ ನೆಕ್ಸ್ಟ್ ಸ್ಟೆಪ್ ಇಟ್ ವಿಲ್ ಬಿ x plus 5/4 whole square, x plus 5/4 whole square equals to 24 plus 25 divided by 16. So this will be 49/16. Next, x plus 5/4 ಸ್ಕ್ವೇರನ್ನು ಇಕ್ವೇಷನ್ ಅದರ್ ಸೈಡಿಗೆ ಕಳಿಸ್ಬಿಡೋಣ. ಸೊ ಸ್ಕ್ವೇರ್ನ ಇಕ್ವೇಷನ್ ಅದರ್ ಸೈಡಿಗೆ ಕಳಿಸಿದ್ರೆ
ರೂಟ್ ಆಫ್ 49/16 ಸಿಗುತ್ತೆ. ದೇರ್ಫೋರ್ ಎಕ್ಸ್ ಪ್ಲಸ್ 5/4 ಇಸ್ ಈಕ್ವಲ್ ಟು ರೂಟ್ 49. ರೂಟ್ 49 is 7 and root 16. Root 16 value is 4. But this is plus or minus 4. ಸ್ಕ್ವೇರಿಂದ ನೀವು ಸ್ಕ್ವೇರ್ ರೂಟನ್ನು ಔಟ್ ಮಾಡ್ತೀರಾ ಅಂತಂದರೆ ಅದು +7 ಆದರೂ ಆಗಿರ್ಬೋದು, -7 ಆದರೂ ಆಗಿರ್ಬೋದು. ಸೊ ನಿಮಗೆ ಇಲ್ಲಿ 2 ರೂಟ್ಸ್ ಸಿಗುತ್ತೆ. ಸೊ ಟು ಗೆಟ್ ಯು ವಿಲ್ ಗೆಟ್ 2 ರೂಟ್ಸ್. ಸೊ ದಟ್ ಈಸ್ ದಿಸ್ ಎಕ್ಸ್ ಈಕ್ವಲ್ಸ್ ಟು -7/4 ಪ್ಲಸ್ 5/4 ಮಾಡಿದ್ರೆ 1 ರೂಟ್ ಸಿಗುತ್ತೆ. ಇನ್ ದ ಸೇಮ್ ವೇ ಎಕ್ಸ್ ಇಸ್ ಈಕ್ವಲ್ ಟು +7/4, ದಿಸ್ ಇಸ್ minus